ನಾಜಿಯಾ ಇಲಾಹಿ ಈ ಹೆಣ್ಣುಮಗಳು ಮೊದಲು ಮುಸ್ಲಿಂ ಧರ್ಮದಾಗ ಆಗಿದ್ಲು. ಈಗ ಎಕ್ಸ್ ಮುಸ್ಲಿಂ ಆಗ್ಯಾಳ. ಅಂದ್ರೆ ಮುಸ್ಲಿಂ ಧರ್ಮವನ್ನ ಬಿಟ್ಟಾಳ, ಸನಾತನವನ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾಳ. ಆಕೆ ಮುಸ್ಲಿಂ ಧರ್ಮದ ಆಚರಣೆಗಳನ್ನ ಟೀಕೆ ಮಾಡಿದ್ದಕ್ಕಾಗಿ ಈಗ ಯಾವ ರೀತಿ ಪ್ರತಿಭಟನೆ ನಡೆದಾವ ಅಂದ್ರ ಪ್ರತಿ ಒಂದು ರಾಜ್ಯದಾಗೂ ಆಕೆ ಅಗೇನ್ಸ್ಟ್ ಕಂಪ್ಲೇಂಟ್ FIR ಆಗತ್ತಾವ. ಏನೇ ಮಾಡಿದ್ರು ಈಕಿ ನಮ್ಮ ಇಸ್ಲಾಂ ಧರ್ಮಕ್ಕ ಕೂತು ತರ್ತಾಳು ಅಂತ ಸರ್ತನ್ ಸೆ ಜುದಾ ಅನ್ನುವಂತ ಘೋಷಣೆಗಳು ಕೇಳಿ ಬರಕತ್ತಾವ. ಅಂದ್ರೆ ಆಕೆ ತಲೆ ಕಡಿಬೇಕು ಅನ್ನುವಂತ ಘೋಷಣೆಗಳು. ಇಸ್ಲಾಂ ಧರ್ಮಕ್ಕ ಯಾರಾದ್ರೂ ಅವಮಾನ ಮಾಡಿದ್ರೆ, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಈ ರೀತಿ ಜನ ರಿಯಾಕ್ಟ್ ಮಾಡ್ತಾರ. ಆದ್ರ ಹಿಂದೂ ಧರ್ಮದಾಗ ಹಿಂದೂ ದೇವರುಗಳಿಗೆ, ಹಿಂದೂ ಆಚರಣೆಗಳಿಗೆ ಸಾಕನ್ನಷ್ಟು ಮಂದಿ ಅಪಚಾರ ಮಾಡ್ತಾರ. ಹೆಂಗ ಬೇಕು ಹಂಗ ಮಾತಾಡ್ತಾರ. ಹಿಂದೂ ದೇವ್ರ ಮುಂದೆನೆ ಬೇಕು ಬೇಡದ್ದನ್ನೆಲ್ಲ ಮಾಡ್ತಾರ. ಆದ್ರೂ ಕೂಡ ಅದ್ರ ಬಗ್ಗೆ ಯಾರೊಬ್ರು ಚಕಾರ ಎತ್ತುದಿಲ್ಲ. ಇದು ತಪ್ಪು ಅಂತ ಹೇಳೋದಕ್ಕೂ ಯಾರು ಬಾಯಿನೂ ಬರುವುದಿಲ್ಲ. ಏನೆಲ್ಲಾ ನಡೆದ್ರೂ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋದಿಲ್ಲೇನು, ಅವ್ರು ರಿಯಾಕ್ಟ್ ಯಾಕೆ ಮಾಡೋದಿಲ್ಲ? ಇದು ಬಹಳಷ್ಟು ದುರಾದೃಷ್ಟಕರ. ಈ ರೀತಿಯಾಗಿ ಯಾಕೆ ಹೇಳಾಕತ್ತೀನಿ ಅಂದ್ರೆ ಆ ರೀತಿಯ ವಿಡಿಯೋಗಳು ನನಗೆ ಸಿಕ್ಕಾವ. ಒಂದು ವಿಡಿಯೋ ತೋರಿಸ್ತನು. ಒಬ್ಬ ಹುಡುಗ ಶಿವ ಪರಮಾತ್ಮನ ಫೋಟೋ ಐತಿ, ಆಂಜನೇಯನ ಮೂರ್ತಿ ಐತಿ, ಅದ್ರ ಮುಂದೆ ಹಚ್ಚಿಟ್ಟಿರೋ ದೀಪವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳಕತ್ತಾನು ನೋಡ್ರಿ. ನೋಡಿದ್ರಲ್ರಿ, ಸಿಗರೇಟ್ ಅಂಟಿಸ್ಕೊಳ್ಳಾಕ ದೀಪ ಯೂಸ್ ಮಾಡಿದವ. ಇದು ನಡೆದಿದ್ದು ಆಂಧ್ರ ಪ್ರದೇಶದಾಗ. ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಸ್ಕೊಳ್ಳೋ ಪವನ್ ಕಲ್ಯಾಣ್ ಅವರ ರಾಜ್ಯದಾಗ ಅವರಲ್ಲಿ DCM ಆಗಿದ್ದಾರ. ಅವ್ರ ಕಣ್ಣಿಗೆ ದಿನ ಬಿದ್ದಿಲ್ಲೇನು? ಈ ಹುಡುಗ ಏನ್ ಮಾಡಾಕತ್ತಾನ? ದೇವರ ಮುಂದ ಸಿಗರೇಟ್ ಅಂಟಿಸ್ಕೊಳಕತ್ತಾನ, ದೇವ್ರಿಗೆ ಅಂತ ಹಚ್ಚಿಟ್ಟಿರೋ ದೀಪವನ್ನ ದುರುಪಯೋಗ ಪಡಿಸ್ಕೊಳಕತ್ತಾನ. ಅದನ್ನ ವಿಡಿಯೋ ಮಾಡಿ ಓಂ ನಮಃ ಶಿವಾಯ ಅಂತಾನ. ಹೊರಗೆ ಬಂದು ಕೈ ಮುಗಿಯೋ ನಾಟಕ ಬೇರೆ ಮಾಡ್ತಾನ. ಇವನ ತೀಟೆಗೆ ದೇವ್ರು ಯಾಕೆ ಬೇಕಾಗಿತ್ತು? ದೇವ್ರ ಮುಂದಿನ ದೀಪ ಯಾಕೆ ಬೇಕಾಗಿತ್ತು? ತಿರುಪೇಶ್ ಹೋಗಿ ರೀಲ್ಸ್ ಮಾಡೋದಕ್ಕೆ ಇವನಿಗೆ ದೇವ್ರು ಬೇಕಾಗಿತ್ತು. ಇದ್ರ ಬಗ್ಗೆ ಅವ್ರು ಇನ್ನೂ ಆಕ್ಷನ್ ತಗೊಂಡಿಲ್ಲ. ಅಥವಾ ಅವ್ರಿಗೆ ಈ ವಿಡಿಯೋ ತಲುಪಿಲ್ಲೋ ಗೊತ್ತಿಲ್ಲ. ಆದ್ರ ಇದು ಎಷ್ಟರ ಮಟ್ಟಿಗೆ ಸರಿ? ಇದರ ವಿರುದ್ಧವಾಗಿ ಮಾತಾಡ್ಬೇಕಲ್ರಿ. ಈ ರೀತಿಯ ಘಟನೆಗಳು ಮುಂದೆ ಆಗಬಾರ್ದು ಅನ್ನೋಂಗ ಕ್ರಮ ಕೈಗೊಳ್ಬೇಕಲ್ರಿ. ಇದೊಂದೇ ಅಲ್ರಿ, ಇಂಥ ಘಟನೆಗಳು ಸಾಕನ್ನಷ್ಟಿದ್ದಾವ. ಇವ ಏನೋ ಅನ್ಎಜುಕೇಟೆಡ್ ಅಂತಿರೋ, ಸಣ್ಣವಂತಿರೋ ಬಿಡ್ರಿ. ಇಲ್ಲೊಬ್ಬ ರಿಪೋರ್ಟರ್, ಇಡೀ ಸಮಾಜವನ್ನ ತಿದ್ದೋ ಕೆಲಸ ಮಾಡ್ಬೇಕಾಗಿರೋ ಪತ್ರಿಕೋದ್ಯಮಿ, ಪತ್ರಕರ್ತ. ಅವ ಹಿಂದೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಧರ್ಮವನ್ನ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಅನ್ನೋದು ತಿಳಿಯಂಗಿಲ್ಲೇನ್ರಿ? ಅವ ಏನು ಮಾತಾಡ್ತಾನ? ಹನುಮಂತ ಅವನಿಗೆ ಹೆಂಗ್ ಕಾಂತಾನ ಅವನೇ ಹೇಳ್ತಾನೆ, ಕೇಳ್ರಿ. কি আছে বোঝা যাচ্ছে না, কিন্তু রাম তারা দেখে যাবেন। আমার পিছনে হনুমানের বিরাট একটা মূর্তি আছে, কিন্তু হনুমানকে চিড়িয়াখানার মতো জাল দিয়ে ঢেকে দেওয়া হয়েছে। কি অদ্ভুত ব্যাপার! মানে রাম আসছেন বলে হনুমানকে আটকে রাখা হয়েছে, অনেকটা ফিরেরা ফেরির মতো। ফিরেরা ফেরিতে লাস্ট সিনে যেরকম এটা, ওটাকে কি বলে, কালো রঙের ওটা কি বলে বলো ক্যামেরাম্যান, বলো। হ্যাঁ, একটা গরিলা ছিল না, ওরা একটা গরিলাকে যেমন আটকে রেখেছিলাম যেন কোথাও না বেরোতে পারে। তাই 22 তারিখে রামজি যেদিনকে আসছেন সেদিনকে এটা খুলে দেবেন কিনা জানি না, কিন্তু এখন এটা আটকে রাখা হয়েছে। কি আছে ಪತ್ರಕರ್ತನ ಬಾಯಿಂದ ಬಂದಿದ್ದು ಶಬ್ದಗಳು ನಿಮ್ಗೆ ಅರ್ಥ ಆಗಿಲ್ಲ. ನಾ ಹೇಳ್ತೇನೆ ಕೇಳ್ರಿ. ಗೋರಿಲ್ಲಾ ತರ ಹನುಮಂತ ಅವತನ ಕಣ್ಣಿ ಕಾಣಿಸ್ತಾನಂತ. ಆಂಜನೇಯನ ರೂಪ ಸೇಮ್ ಗೋರಿಲ್ಲಾ ತರ ಐತಂತ. ಕಲರ್ ಮಾತ್ರ ಪೇಂಟ್ ಬೇರೆ ಮಾಡ್ಯಾರಂತ. ರಾಮನ ಬಂಟ ಗೋರಿಲ್ಲಾ ಅಂತಾನ. ನೋ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಅವೊಬ್ಬ ಕಮ್ಯುನಿಸ್ಟ್ ರಿಪೋರ್ಟರ್. ಅವನ ಬಾಯಾಗ ಬರುವಂತ ಮಾತುಗಳೇ ಇಂಥವು. ಅವ ಹೇಳೋದೆಲ್ಲ ಇಂಥದ್ದೇ. ಯಾಕೆ ಹೇಳ್ರಿ? ಕಮ್ಯುನಿಸ್ಟರ ಮೈಂಡ್ ಸೆಟ್ ಹಂಗಿರ್ತೈತಿ. ಒಬ್ಬ ಪತ್ರಕರ್ತನೇ ಆಗಿರ್ಲಿ, ಒಬ್ಬ ರಾಜಕಾರಣಿನೇ ಆಗಿರ್ಲಿ, ಇನ್ನೊಂದು ಧರ್ಮದ ಮೇಲೆ ಕಾಲಿಟ್ಟೆ ಅವರು ಮಾತಾಡೋದು. ಇವ ಕೂಡ ನಮ್ಮ ಹನುಮಂತನಿಗೆ, ಆಂಜನೇಯನಿಗೆ ಗೋರಿಲ್ಲಾ ಅಂತ ಕರೀಲಿಕ್ಕತ್ತಾನ. ನೂಪುರ್ ಶರ್ಮಾ ಅವರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದ್ದಕ್ಕಾಗಿ ಇದೇ ಕಮ್ಯುನಿಸ್ಟರು, ಇದೇ ಏನು ರಿಪೋರ್ಟರ್ ಇದ್ದಾನಲ್ಲ ಅಂತ ಕಮ್ಯುನಿಸ್ಟರೇ ರೋಡಿಗಿಳಿದು ಪ್ರತಿಭಟನೆ ಮಾಡಿದ್ರು. ಆ ಧರ್ಮಕ್ಕೆ ಅವಮಾನ ಆಯ್ತು ಅಂತ. ಆದ್ರೆ ಇವ ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ಲಿಕ್ಕತ್ತಾನ, ಹಿಂದೂ ದೇವರಿಗೆ ಅವಮಾನ ಮಾಡ್ಲಿಕ್ಕತ್ತಾನ. ಇವನಿಗೆ ಬಗ್ಗೆ ಏನು ಹೇಳ್ಬೋದು? ಏನು ಹೇಳಂಗಿಲ್ಲ. ಅವರ ಸಿದ್ಧಾಂತವನ್ನು ಇವ ಫಾಲೋ ಮಾಡ್ಲಿಕ್ಕತ್ತಾನಂತ ಸುಮ್ಮಿರ್ತಾರ. ಇನ್ನೊಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ಹಿಂದೂಗಳು ಮಾತ್ರ ಹಿಂದೂ ಧರ್ಮವನ್ನ ನಂಬಬೇಕು, ಆರಾಧಿಸಬೇಕು, ಪವಿತ್ರ ಸ್ಥಾನ ಅಂತ ಫಾಲೋ ಮಾಡಬೇಕು ಅನ್ನೋದಾಗಿದ್ರ ಬೇರೆ ಧರ್ಮದವರು ಅವರ ಪವಿತ್ರ ಸ್ಥಳಗಳಿಗೆ ಯಾಕೆ ಬರಬೇಕು? ಬುರ್ಕಾ ಹಾಕೊಂಡು ಒಬ್ಬ ಹೆಣ್ಮಗಳು ಆಕಿ ಬಾಯ್ ಫ್ರೆಂಡ್ ನ ಕರ್ಕೊಂಡ್ಬಂದು ದೇವಸ್ಥಾನದಾಗ ಏನ್ ಮಾಡಾಕತ್ತಾಳ? ಹಿಂದೂ ಪವಿತ್ರ ಸ್ಥಳವನ್ನ ಅಪವಿತ್ರಗೊಳಿಸುವಂತ ಕೆಲಸ ಮಾಡ್ಲಾಕತ್ತಾಳ. कुछ तो हो रहा हो यहाँ। ये काम करने की जगह है, क्या करने आया बताओ तो। सामान भी है।
अंदर में घुसे जा रहा हूँ, कहीं किसी भी मोहल्ले में चले जा रहा हूँ। ಮುಸ್ಲಿಂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಕರ್ಕೊಂಡ ಹುಡುಗಿ ಬುರ್ಕಾದಾಗಿದ್ದಾಳ. ಇಲ್ಲಿ ಏನ್ ಮಾಡಾಕ್ ಬಂದಿರಿ ನೀವು ದೇವಸ್ಥಾನಕ್ಕೆ ಅಂದ್ರೆ ಸುಮ್ಮನೆ ಸುತ್ತಾಡಕ್ ಬಂದಿವಿ ಅಂತಾನ. ಸುತ್ತಾಡಕ್ ಅದೇನು ಪಾರ್ಕ್ ಅನ್ಕೊಂಡಾರೇನು? ಪಾರ್ಕ್ ಒಳಗೆ ಮಾಡೋವಂಥದ್ದನ್ನೆಲ್ಲ ಹಿಂದೂಗಳ ದೇವಸ್ಥಾನದಾಗ ಏನು ಮಾಡ್ಬೇಕು ಇವರು? ಇದೇ ಕೆಲಸವನ್ನ ಮಸೀದಿಗೆ ಹೋಗಿ ಮಾಡ್ತಾರೇನು ಇವರು? ಇದೇ ಕೆಲಸವನ್ನ ದರ್ಗಾಗೆ ಹೋಗಿ ಮಾಡ್ತಾರೇನು ಇವರು? ಕೇಳಿದ್ರ ಓಡಿ ಹೋದ್ರು. ಸುತ್ತಾಡಕ್ ಬರುವಂತ ಪ್ಲೇಸ್ ಏನ್ರಿ? ನಿಮ್ಮ ಧರ್ಮವನ್ನ ಬೇರೆ ಯಾರೋ ವಿರೋಧ ಮಾಡಿದ ತಕ್ಷಣ ನಿಮ್ಗೆ ಕೋಪ ಬರ್ತೈತಿ, ಸಿಟ್ಟು ಬರ್ತೈತಿ, ಹೊಡಿಬೇಕಂತೀರಿ, ಸರ್ತನ್ ಸೇ ಜುದಾ ಅಂತೀರಿ. ಆದ್ರೆ ಹಿಂದೂ ದೇವಸ್ಥಾನಕ್ಕೆ ಬಂದು ಈ ರೀತಿಯ ಅಪವಿತ್ರ ಕೆಲಸಗಳನ್ನ ನೀವು ಮಾಡಿದಾಗ ಅಯ್ಯೋ ಇನ್ನೊಬ್ಬರ ಪವಿತ್ರ ಸ್ಥಳಕ್ಕೆ ನಾವು ಅಪಮಾನ ಮಾಡಿದ್ವಿ, ಅಪವಿತ್ರಗೊಳಿಸಿದ್ವಿ ಅನ್ನೋ ಒಂದು ಗಿಲ್ಟ್ ಕಾಡಂಗಿಲ್ಲೇನು? ನಿಮ್ಮದು ಮಾತ್ರ ಧರ್ಮ, ಇನ್ನೊಬ್ರದ್ದು ಏನು? ಇದೆಂತ ಪದ್ಧತಿ, ಇದೆಂತ ಆಚರಣೆ? ಈ ರೀತಿಯ ಬಿಹೇವಿಯರ್ಗೆ ರಿಯಾಕ್ಟ್ ಮಾಡ್ಬೇಕಾಗಿರೋದು ಹಿಂದೂ ಸಮಾಜ. ಇದು ತಪ್ಪು ಅಂತ ಹೇಳ್ಬೇಕಾಗಿರೋದು ಹಿಂದೂ ಸಮಾಜ. ಬಟ್ ಯಾರು ಹೇಳಕತ್ತಾರೇನ್ರಿ? ವಿಡಿಯೋ ಮಾಡಿದ ವ್ಯಕ್ತಿ ಹಂಚ್ಕೊಂಡ ಮೇಲಾದ್ರೂ ಇದಕ್ಕೆ ಎಷ್ಟು ರಿಯಾಕ್ಟ್, ವಿಡಿಯೋ ಹೊರಗೆ ಬಿದ್ದ ಮೇಲಾದ್ರೂ ಎಷ್ಟು ಮಂದಿ ರಿಯಾಕ್ಟ್ ಮಾಡಿದ್ರು? ಯಾವ ಕ್ಷೇತ್ರದ್ದು, ಯಾವ ಜಾಗದಾಗ ಹೆಂಗೆ ಹಿಡಿದಿದ್ರು? ಯಾರಾದ್ರೂ ಏನಾರು ಆಕ್ಷನ್ ತಗೊಂಡ್ರೇನು? ಗೊತ್ತಿಲ್ಲ. ಇದೇ ರೀತಿಯ ಮನಸ್ಥಿತಿಯ ಇನ್ನೊಬ್ಬ ಮಹಿಳೆ ಸಾಕಷ್ಟು ಬಾರಿ ಅಲ್ಲಿನ ಮಂದಿ ಆಕಿಗೆ ಬೈದಿದ್ರು ಕೂಡ ಆಕಿ ಪವಿತ್ರ ಗಂಗಾ ನದಿ ಒಳಗ ಬಟ್ಟೆ ತೊಳೆಯೋದನ್ನ ನಿಲ್ಲಿಸ್ಲೇ ಇಲ್ಲ. ಈ ಸಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಳು. जय श्री राम, जय गौ माता। मना करा है, कपड़े गंदगी में नहीं धोने हैं। फेंक दो गंदगी में, बाल्टी है अभी तेरी। तेरे से बोला था तुम लोगों को समझा दे, गंदगी में कपड़े नहीं धोने। नहीं तो लोग तुम लोग मांस मच्छी का सेवन करते हो, यहीं पे झुकी झोपड़ी लगा के तुम लोग चोरी उठाएगी, सारा काम करते हो तुम। आज तो बाल्टी चाहिए, तेरे से मना करा था ना। ನೋಡಿದ್ರಲ್ರಿ, ಆಕಿಗೆ ಅಲ್ಲೊಬ್ಬ ವ್ಯಕ್ತಿ ಹಿಡ್ದ, ಹಿಂದೂ ವ್ಯಕ್ತಿ ಹಿಡಿದು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಇಲ್ಲಿ ಬಟ್ಟೆ ಒಗಿಬೇಡ, ಮಾಂಸ ಮೀನು ಇದೆಲ್ಲವನ್ನ ಸೇವನೆ ಮಾಡ್ತೀರಿ, ಆ ಬಟ್ಟೆಯನ್ನ ತಂದು ಇಲ್ಲಿ ವಾಶ್ ಮಾಡ್ತೀರಿ, ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೇನೆ ನಿರ್ಬಂಧ ಐತಿ ಅಂತಂದ್ರಾಗ ನಾನ್ ವೆಜ್ ತಿಂದು ಇಲ್ಲಿ ಬಟ್ಟೆ ವಾಶ್ ಮಾಡಕ್ ಬರೋದು ಎಷ್ಟು ಸರಿ? ನಿಂಗೆ ಎಷ್ಟು ಸಲ ಹೇಳಬೇಕು? ಇದು ಸ್ನಾನ ಘಾಟ್, ಇಲ್ಲಿ ಸ್ನಾನ ಮಾತ್ರ ಮಾಡಬೇಕು, ಇಲ್ಲಿ ನೀ ಬರೋ ಹಂಗಿಲ್ಲ ಅಂತ ಹೇಳ್ತಾನೆ. ಆದ್ರೂ ಆಕೆ ಮುಖ ಮುಚ್ಕೊಂಡು ಓಡ್ ಹೋಗ್ಬಿಡ್ತಾಳ. ಸೇಮ್ ಕಮ್ಯುನಿಟಿ, ಬೇರೆ ಧರ್ಮದವರ ಪವಿತ್ರ ಸ್ಥಳ ನಮಗೇನು ಅನ್ನೋದು ಅದೇ ಭಾವನೆ. ಹಿಂದೂಗಳ ಭಾವನೆಗೆ ನೋವು ಉಂಟು ಮಾಡೋದು, ಘಾಸಿ ಉಂಟು ಮಾಡೋದು, ಅವ್ರದ್ದು ಏನು ನಮಗ ಅನ್ನುವಂಥ ಭಾವನೆನೇ ಕಾಣಿಸ್ತೈತಿ ಇಲ್ಲಿ ಕೂಡ. ಇದೆಲ್ಲ ವಿಡಿಯೋಗಳನ್ನ ನೋಡಿದ್ಮೇಲೆ ಒಂದು ಅನ್ನಿಸ್ತೈತ್ರಿ, ಬೇರೆ ಧರ್ಮದವರ ಪವಿತ್ರ ಸ್ಥಳ ಆಗಿರಲಿ, ಅವರ ಧರ್ಮ ಆಗಿರಲಿ, ನಮಗೇನು ಲೆಕ್ಕಕ್ಕಿಲ್ಲ ಅನ್ನುವಂಥ ಮನೋಭಾವನೆ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ಭಾವನೆ. ಇಂಥ ಭಾವನೆಗಳನ್ನ ರಾಜಕೀಯಕ್ಕಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ ಸಾಕಾಕತ್ತಿರೋ ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬರು ಇದಕ್ಕೆ ಕಾರಣ. ಮುಖ್ಯವಾಗಿ ಹಿಂದೂಗಳೇ ಇದನ್ನ ಖಂಡಿಸಿಲ್ಲ ಅಂದ್ರೆ ಇದಕ್ಕಿನ್ನ ದುರದೃಷ್ಟ ಇನ್ನೊಂದಿಲ್ಲ.